ಇನ್ನೊಂದು ಮುದ್ರೆ ಅಂದರೆ ಅಪಾನವಾಯು. ಈ ಥರ ಅಪಾನವಾಯು. ಅಪಾನವಾಯು ಎಲ್ಲಿರುತ್ತೆ ಅಂದರೆ ಕೆಳಗಡೆ ಇರುತ್ತೆ ಅಪಾನವಾಯು. ಆ ಅಪಾನವಾಯು ಕೆಳಗಡೆ ಇರೋದು ಅದೂ ಚೆನ್ನಾಗಿ ಉದ್ಧಾರ ಆಗಬೇಕು. ಆ್ಯಕ್ಚುಲಿ ನಾವು ತಗೊಳ್ಳುವಾಗ ಈ ಥರ ಮೇಲಿಗೆ ತಗೊಳ್ಳುವಾಗ ಅಪಾನವಾಯುನೇ ಎಳಿತಾ ಇರೋದು ನಾವು ಇಂಡೈರೆಕ್ಟಾಗಿ. ಈ ಮೇಲಕ್ಕೆ ಎಳಿತಾ ಇದೆ ಅಂತ ಹೇಳ್ತಾ ಇದ್ದೀರಲ್ವ, ಅದು ಅಪಾನವಾಯುವೇ ಮೇಲಕ್ಕೆ ಎಳಿತಾ ಇರೋದು. ಅದು ಚೆನ್ನಾಗಿ ಇರಬೇಕು, ಎಳೆಯೋದಕ್ಕೆ ಶಕ್ತಿ ಬೇಕು. ಅಂದರೆ ಈ ಥರ ಅಪಾನವಾಯು ಇಟ್ಕೊಳ್ಳಿ. ಈ ಅಪಾನವಾಯುವಿಂದ, ಈ ಅಪಾನ ಮುದ್ರದಿಂದ ನೀವು ಅದೂ ಇಂಪ್ರೂವ್ ಆಗುತ್ತೆ. ಆಮೇಲೆ ಪ್ರಾಣಾಯಾಮ, ಇನ್ನೊಂದು ಪ್ರಾಣಾಯಾಮ ಹೇಳ್ತೇವೆ. ಯಾವ ಥರ ಪ್ರಾಣಾಯಾಮ ಮಾಡಬೇಕಂದ್ರೆ ಸೋಹಂ ಪ್ರಾಣಾಯಾಮ ಮಾಡಿ. ಸೋಹಂ, ನೀವು ಉಸಿರು ತಗೊಳ್ಳುವಾಗ ಸೋ ಅಂತ ಕೇಳಿಸ್ಕೋಬೇಕು. ಇಲ್ಲಿ ಹಮ್ ಅಂತ ಚಾಂಟಿಂಗ್ ಮಾಡಬೇಕು. ನೋಡಿ, ಉಸಿರು ತಗೊಳ್ಳಿ, ಕೇಳಿಸ್ಕೊಂಡಿದ್ದೀರ ಸೋ ಅಂತ. ಹಮ್ ಅಂದರೆ ಹಮ್. ಇನ್ನೊಂದು ಸತಿ ಸೋ ಅಂತ ಕೇಳಿಸ್ಕೊಂಡಿದ್ದೀರಾ, ಹಮ್. ಇನ್ನೊಂದು ಸತಿ ಪೂರ್ತಿ ತಗೊಳ್ಳಿ, ಹಮ್. ಹಮ್. ಮಕಾರದಲ್ಲಿ ಮಕಾರ ಜಾಸ್ತಿ ಎಳಿಬೇಕು. ಅಕಾರ, ಉಕಾರ, ಮಕಾರ, ಆ ಓಂಕಾರದಲ್ಲಿರೋ 3 ಅಕ್ಷರಗಳು ನಾನಿದ್ದೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಪರಮಾತ್ಮ ಹೇಳೋದು ಅಕಾರದಲ್ಲಿ, ಉಕಾರದಲ್ಲಿ, ಮಕಾರದಲ್ಲಿ ನಾನೇ ಇದ್ದೀನಿ ಅಂತ. ಅಂದರೆ ಓಂಕಾರದಲ್ಲಿ ನಾನಿದ್ದೀನಿ ಅಂತ ಅರ್ಥ. ಉಸಿರು ತಗೊಳ್ಳಿ, ಸೋ ಅಂತ ಕೇಳಿಸ್ಕೊಳ್ಳಿ, ಹಮ್. ಭಾಳಷ್ಟು ನಿಮ್ಮ ಬ್ರೈನ್ ಫ್ರೀಕ್ವೆನ್ಸಿ ಕಮ್ಮಿಯಾಗಿ ನೀವು ನಿದ್ರೆ ಅವಸ್ಥೆಯಲ್ಲಿ ಫ್ರೀಕ್ವೆನ್ಸಿ ಭಾಳ ಡೆಲ್ಟಾ ಫ್ರೀಕ್ವೆನ್ಸಿ ಇರುತ್ತೆ. ಆ ಫ್ರೀಕ್ವೆನ್ಸಿ ತಲುಪ್ತೀರ, ಬಟ್ ಎಚ್ಚರಿಕೆ ಆಗಿರ್ತೀರ, ನಿದ್ದೆ ಹೋಗೋದಿಲ್ಲ. ಆ ಸ್ಥಿತಿ ಬರುತ್ತೆ ನಿಮಗೆ. ಹಮ್. ಹಮ್. ಮಕಾರ ಜಾಸ್ತಿ ಬರಬೇಕು. ಯಾವಾಗ ಬರುತ್ತೆ ಮಕಾರ ಜಾಸ್ತಿ? ಚಾಂಟಿಂಗ್ ಮಾಡೋದು, ಉಚ್ಛ್ವಾಸದಲ್ಲಿ ಸೋ ಅಂತ ಕೇಳಿಸ್ಕೊಳ್ಳೋದು ಅಷ್ಟೇ. ಬಟ್ ನಿಶ್ವಾಸದಲ್ಲಿ ಕೆಳಗಡೆ ಉಸಿರು ಹೋಗುತ್ತಲ್ವ, ಅದರಲ್ಲಿ ನೀವು ಹಮ್ ಅಂತ. ಅಂದರೆ ಸೋ ಅಂದರೆ ಹಮ್ ಅಂದ್ರೆ, ಸೋಹಮ್ ಅಂದರೆ ಏನು? ನಾನೇ ಶಿವ ಅಂದ್ಕೊಳ್ಳೋದೇ ಸೋಹಂ. ನಮ್ಮ ಒಳಗಡೆ ಆ ಶಿವ ಇದ್ದಾನಲ್ವ ಪರಮಾತ್ಮ, ಅದೇ ನಾನೇ ಶಿವ ಅಂದ್ಕೊಳ್ಳೋದೇ ಸೋಹಂ ಪ್ರಾಣಾಯಾಮ. ಹಮ್. ಆಲ್ಫಾಯಿಂದ ಬೀಟಾಗೆ, ಬೀಟಾಯಿಂದ ತೀಟಾಗೆ, ತೀಟಾಯಿಂದ ಡೆಲ್ಟಾಗೆ ಆ ಫ್ರೀಕ್ವೆನ್ಸಿ ಕಮ್ಮಿಯಾಗಿ ನಿಮಗೆ ಬರುತ್ತೆ. ಅದು ಕಮ್ಮಿಯಾಗಿ ಬರುತ್ತೆ ಅಂದರೆ ಫ್ರೀಕ್ವೆನ್ಸಿ ಕಮ್ಮಿಯಾಗಿ ಅಂತ ಆಗುತ್ತೆ ಅಂದರೆ ಯಾರಿಗೂ ಅರ್ಥ ಏನಂದರೆ ಈ ಥಾಟ್ ಪ್ರೋಸೆಸ್, ಯೋಚನೆಗಳು ಮಾಡ್ತೀವಲ್ಲ ಮನಸ್ಸು, ಅದು ಕಮ್ಮಿ ಆಗ್ತವೆ ಭಾಳಷ್ಟು. ಅದು ಸೋಹಂ ಪ್ರಾಣಾಯಾಮ ಬಗ್ಗೆ ಹೇಳಿದೆ. ಇದರಲ್ಲಿ ಏನೇನು ಡೌಟ್ ಇದ್ದರೆ ಕೇಳ್ಬೋದು, ಕಾಮೆಂಟೆಲ್ಲ ಹಾಕಿ ನಾನು ಮತ್ತೆ ನಿಮಗೆ ತಿಳಿಸ್ತೀನಿ. ಈ ಸೋಹಂ ಪ್ರಾಣಾಯಾಮ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಈ ಮುದ್ರೆ ಜೊತೆ ಯಾವ ಮುದ್ರೆ ಹಾಕೋಬೋದು. ಈ ಅಪಾನವಾಯು ಮುದ್ರೆ ಸೋಹಂ ಪ್ರಾಣಾಯಾಮ ಮಾಡಿದ್ದೀವಿ, ಪ್ರಾಣ ಮುದ್ರೆ ಸಹಜ ಪ್ರಾಣಾಯಾಮ ಮಾಡಿದ್ದೀವಿ, ಆಮೇಲೆ ವ್ಯಾನ ಮುದ್ರೆ ಅಂತ ಒಂದಿದೆ.